ಓಂ ನಮಃ ಶಿವಾಯ. ಅಕ್ಷಯ ತೃತೀಯ. ಈ ಅಕ್ಷಯ ತೃತೀಯದ ಬಗ್ಗೆ ಜನರಲ್ಲಿ ಇರುವಂತಹ ತಪ್ಪು ತಿಳುವಳಿಕೆ ಏನು ಅನ್ನೋದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ. ಅಕ್ಷಯ ತೃತೀಯ ಅಂದ್ರೆ ನಮ್ಮ ಮನಸ್ಸಿಗೆ ಬರೋದು ಚಿನ್ನದ ಅಂಗಡಿಗಳಲ್ಲಿ ಕಂಡುಬರುವ ಆಭರಣಗಳ ಜಾಹೀರಾತುಗಳು, ಚಿನ್ನದ ಮೇಲಿನ ಕಡಿತಗಳು. ಚಿನ್ನ ಬೆಳ್ಳಿಯನ್ನ ಕೊಂಡ್ಕೊಂಡ್ರೆ ವರ್ಷ ಪೂರ್ತಿ ನಾವು ಚಿನ್ನವನ್ನ ತೆಗೆದುಕೊಳ್ತೀವಿ ಅನ್ನುವಂತಹ ಅಪನಂಬಿಕೆಗಳು ಅಥವಾ ಜಾಹೀರಾತು ನೀಡುವಂಥವರ ಭಾಷಣಗಳು. ಚಿನ್ನವನ್ನ ತೆಗೆದುಕೊಳ್ಳಲೇಬೇಕೆಂಬ ಹಠದಲ್ಲಿ ಸಾಲವನ್ನಾದರೂ ಮಾಡಿ ತೆಗೆದುಕೊಳ್ಳುವ ಎಷ್ಟೋ ಮಂದಿಗೆ ನಿಜವಾದ ಅಕ್ಷಯ ತೃತೀಯದ ಬಗ್ಗೆ ಗೊತ್ತೇ ಇಲ್ಲ. ಶ್ರೀಮಂತರು, ಬಡವರು, ಕೂಲಿ ಮಾಡುವವರು ಕೂಡ ಚಿನ್ನವನ್ನ ತೆಗೆದುಕೊಳ್ಳಲೇಬೇಕೆಂಬ ಹಠ ಎಲ್ಲರ ಮನಸ್ಸಿನಲ್ಲಿ ಮೂಡುವಂತೆ ಮಾಡಿರುವುದು ಚಿನ್ನದ ಅಂಗಡಿಯವರು. ನಿಜವಾದ ಅಕ್ಷಯ ತೃತೀಯದ ಬಗ್ಗೆ ಇವತ್ತಿನ ದಿವಸ ತಿಳಿದುಕೊಳ್ಳೋಣ ಬಂಧುಗಳೇ. ಭವಿಷ್ಯತ್ ಪುರಾಣದಲ್ಲಿ ಕೃಷ್ಣ ಪರಮಾತ್ಮನೇ ಅಕ್ಷಯ ತೃತೀಯದ ಅಸಾಧಾರಣ ಮಹಿಮೆಯನ್ನ ವರ್ಣಿಸಿರುವುದಾಗಿ ಉಲ್ಲೇಖ ಉಂಟು. ಬಹುನಾತ್ರ ಕಿಮುಕ್ತೇನ ಕಿಂ ಬಹುವಕ್ಷರಮಾಲಾಯ ವೈಶಾಖಸ್ಯ ಸೀತಾಮೇಕಾಂ ತೃತೀಯಾಮಕ್ಷಯಾಂ ಶೃಣು. ಗಂಗಾ ಸ್ನಾನಕ್ಕೆ ಮತ್ತು ಶ್ರೀಕೃಷ್ಣನನ್ನು ಧೂಪ, ದೀಪ, ಪುಷ್ಪ ಮತ್ತು ವಿಶೇಷವಾಗಿ ಚಂದನ ಲೇಪದಿಂದ ಅರ್ಚನೆ ಮಾಡುವುದಕ್ಕೆ ಈ ದಿನವನ್ನ ಅತಿ ಪ್ರಶಸ್ತವನ್ನಾಗಿ ಹೇಳಿದೆ. ಸ್ವಾತ್ಮ ಹುತ್ವಾ ಚ ಜಪ್ತ್ವಾ ಚ ದತ್ವಾನಂತ ಫಲಂ ಲಭೇತ್. ಈ ಹಬ್ಬದಲ್ಲಿ ಆಚರಿಸುವ ಸ್ನಾನ, ಜಪ, ತಪಸ್ಸು, ಅಧ್ಯಯನ, ತರ್ಪಣ, ದಾನಾದಿಗಳೆಲ್ಲವೂ ಅಕ್ಷಯವಾದ ಫಲವನ್ನ ನೀಡೋದ್ರಿಂದ ಇದನ್ನ ಅಕ್ಷಯ ತೃತೀಯ ಅಂತ ಕರೆಯಲಾಗಿದೆ ಬಂಧುಗಳೇ. ಅಕ್ಷಯವಾದ ಮೋಕ್ಷಕ್ಕೆ ಕಾರಣವಾಗಿರುವುದರಿಂದಲೂ ಇದಕ್ಕೆ ಹೆಸರು ಹೊಂದಾಣಿಕೆಯಾಗ್ತದೆ. ಕ್ಷಯ ಅಂದ್ರೆ ಕ್ಷೀಣಿಸುವುದು ಅಥವಾ ಕಡಿಮೆಯಾಗುವುದು. ಅಕ್ಷಯ ಅಂದರೆ ಎಂದೂ ಕೂಡ ಕ್ಷೀಣಿಸದೇ ಇರುವಂತಹದ್ದು ಅಥವಾ ಕಡಿಮೆ ಆಗದೇ ಇರುವಂತಹದ್ದು. ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ದಿನ ರೋಹಿಣಿ ನಕ್ಷತ್ರವು ಇದ್ದರೆ ಅಂದು 3:30 ಗಳಿಗೆ ಮುಹೂರ್ತದಲ್ಲಿ ಬರುವ ತಿಥಿ ಅಕ್ಷಯ ತೃತೀಯ. ಈ ದಿವಸ ಗೃಹ ಪ್ರವೇಶ, ಮದುವೆ, ಹೊಸ ಉದ್ಯಮಗಳು, ಹೂಡಿಕೆಗಳನ್ನು ಪ್ರಾರಂಭಿಸಲು ಅಕ್ಷಯ ತೃತೀಯ ಅತ್ಯುತ್ತಮವಾದ ದಿನ. ದೇವತೆಗಳ ಪೂಜೆಗೆ ಮಾತ್ರವಲ್ಲದೆ ಪಿತೃಗಳ ಪೂಜೆಗೂ ಪ್ರಶಸ್ತವೆನಿಸಿರುವ ತಿಥಿ ಅಕ್ಷಯ ತೃತೀಯ. ಪಿತೃಗಳನ್ನು ಕುರಿತು ತರ್ಪಣ ಮಾಡಿ ಪಿಂಡ ಪ್ರದಾನವನ್ನ ಮಾಡಬಹುದು ಅಂತ ಧರ್ಮ ಸಿಂಧು ಗ್ರಂಥದಲ್ಲಿ ಉಲ್ಲೇಖಿಸಿದೆ. ಪಾಂಡವರು ವನವಾಸದಲ್ಲಿದ್ದಾಗ ಕೃಷ್ಣ ಪ್ರಸಾದವನ್ನ ಕೇಳ್ತಾನೆ, ಊಟವನ್ನ ಕೇಳ್ತಾನೆ. ಆಗ ಮಡಕೆಯಲ್ಲಿ ಒಂದೇ ಒಂದು ಅಗಳು ಅನ್ನ ಮಾತ್ರ ಉಳಿದಿತ್ತು. ದ್ರೌಪದಿ ಎಲ್ಲ ಖಾಲಿಯಾಗಿದೆ ಅಂತ ಹೇಳೋದಕ್ಕೆ ಸಂಕೋಚ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಪಾತ್ರೆಯ ಕೊನೆಯ ಭಾಗದಲ್ಲಿ ಇರುವಂತಹ ಒಂದೇ ಒಂದು ಅಗಳು ಅನ್ನವನ್ನ ಅಕ್ಷಯವನ್ನಾಗಿ ಮಾಡಿದಂತಹ ಘಟನೆ ನಮಗೆ ನಿಮಗೆಲ್ಲರಿಗೂ ಗೊತ್ತುಂಟು. ಅಕ್ಷಯ ತೃತೀಯವನ್ನ ಹಿಂದೂಗಳು ಮತ್ತು ಜೈನರು ಅತ್ಯಂತ ಪವಿತ್ರ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾರೆ. ಪುರಾಣಗಳಲ್ಲಿ ಅಕ್ಷಯ ತೃತೀಯ ದಿನದ ಮಹತ್ವವನ್ನು ಹೇಳಿದ್ದಾರೆ. ವಿಷ್ಣುವಿನ ಅವತಾರವಾದ ಪರಶುರಾಮ ಅವತಾರ ಅಕ್ಷಯ ತೃತೀಯದ ದಿನವೇ ಆಗಿತ್ತು. ಶ್ರೀಕೃಷ್ಣ ಪರಮಾತ್ಮನ ಸ್ನೇಹಿತನಾದ ಕುಚೇಲನು ತನ್ನಲ್ಲಿರುವ ಸ್ವಲ್ಪವೇ ಅವಲಕ್ಕಿಯನ್ನ ತನ್ನ ಪ್ರೀತಿ ಪಾತ್ರ ಸ್ನೇಹಿತನಿಗಾಗಿ ತೆಗೆದುಕೊಂಡು ಹೋಗಿ ಸಮರ್ಪಿಸಿದ ದಿನ ಅಂದು ಶ್ರೀಕೃಷ್ಣ ಪರಮಾತ್ಮ ಕುಚೇಲನಿಗೆ ನೀಡಿದ ಅಕ್ಷಯವಾದಂತಹ ಐಶ್ವರ್ಯ ಪ್ರಾಪ್ತಿಗಳು ಇದೇ ದಿನ. ದ್ವಾಪರ ಯುಗದ ಸಂದರ್ಭದಲ್ಲಿ ನಮ್ಮ ಮಹಾಭಾರತ ಪುರಾಣವನ್ನ ವ್ಯಾಸರು ರಚಿಸಿದ ಸುಮುಹೂರ್ತವೇ ಅಕ್ಷಯ ತೃತೀಯ. ಭಗೀರಥನ ಪ್ರಯತ್ನದಿಂದ ಈಶ್ವರನ ಜಟೆಯಲ್ಲಿ ಇದ್ದಂತಹ ಗಂಗೆಯು ಭೂಮಿಗೆ ಅವತರಿಸಿದ ದಿನವೂ ಕೂಡ ಅಕ್ಷಯ ತೃತೀಯ ಆಗಿತ್ತು. ಈ ದಿನವು ತ್ರೇತಾಯುಗದ ಆರಂಭವನ್ನ ಸೂಚಿಸುತ್ತದೆ. ಪಾಂಡವರು ಈ ಸೂರ್ಯದೇವನಿಂದ ಅಕ್ಷಯ ಪಾತ್ರೆಯನ್ನ ಪಡೆದ ದಿನ.
ಆದಿಶಂಕರಾಚಾರ್ಯರು ಕನಕಧಾರಾ ಸ್ತೋತ್ರವನ್ನ ಸಂಯೋಜಿಸಲಾರಂಭಿಸಿದ್ದು ಅಕ್ಷಯ ತೃತೀಯ ದಿವಸ. ಮಹಾಲಕ್ಷ್ಮಿಯನ್ನು ಆರಾಧಿಸಿ ಕುಬೇರನು ಅಷ್ಟೈಶ್ವರ್ಯ ಪ್ರಾಪ್ತಿಯನ್ನ ಪಡೆದದ್ದು ಕೂಡ ಈ ಅಕ್ಷಯ ತೃತೀಯದ ದಿವಸದಂದೇ ಬಂಧುಗಳೇ. ಸಾಲವನ್ನ ಮಾಡಿಯಾದರೂ ಚಿನ್ನವನ್ನ ತೆಗೆದುಕೊಳ್ಳಲೇಬೇಕೆಂಬ ಮನಸ್ಥಿತಿಯನ್ನ ನಾವುಗಳು ಮೊದಲು ಬಿಟ್ಟು ಅಂದು ಏನೆಲ್ಲ ಒಳ್ಳೆಯ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಹರಿಸಬೇಕಾಗಿದೆ, ತಿಳಿದುಕೊಳ್ಬೇಕಾಗಿದೆ. ಈ ದಿವಸ ಸ್ನಾನಾದಿಗಳನ್ನ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಬಹುದು. ನಾವು ನಮಗೆ ಸಾಧ್ಯವಾದಷ್ಟು ದಾನ ಧರ್ಮವನ್ನು ಮಾಡಬೇಕು. ನಾವು ಕೊಟ್ಟಷ್ಟು ನಮಗೆ ತಿರುಗಿ ಬರುತ್ತದೆ ಎಂಬುದಕ್ಕೆ ಉದಾಹರಣೆ ಅಕ್ಷಯ ತೃತೀಯದಂದು ದಾನ ಧರ್ಮಗಳನ್ನ, ಪುಣ್ಯ ಕಾರ್ಯಗಳನ್ನ, ದೇವರ ದರ್ಶನವನ್ನ ಮಾಡಿದಷ್ಟು ನಮಗೆ ಪುಣ್ಯ ಪ್ರಾಪ್ತಿಯಾಗ್ತದೆ ಬಂಧುಗಳೇ. ಮಣ್ಣಿನ ಮಡಕೆಯಲ್ಲಿ ಉದಕ ದಾನ ಮಾಡಿದರೆ ಮೃತ್ಯು ಭಯದಿಂದ ದೂರ ಆಗಬಹುದು. ಬಡವರಿಗೆ ವಸ್ತ್ರದಾನ ಮಾಡಿದರೆ ರೋಗ ರುಜಿನಗಳು ದೂರವಾಗ್ತವೆ. ಹಣ್ಣು ಹಂಪಲಗಳನ್ನು ದಾನ ಮಾಡಿದರೆ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೇವೆ ಅನ್ನುವ ನಂಬಿಕೆ ಉಂಟು. ಅಕ್ಕಿ, ಬೇಳೆ, ಗೋಧಿ, ಬೆಲ್ಲ ದಾನ ಮಾಡಿದರೆ ಅಕಾಲ ಮೃತ್ಯುವಿನ ಭಯದಿಂದ ಪಾರಾಗಬಹುದು. ಮಜ್ಜಿಗೆ, ಮೊಸರು ದಾನ ಮಾಡಿದರೆ ಮಾಡಿದ ಪಾಪಕರ್ಮಗಳಿಂದ ಮುಕ್ತಿಯನ್ನ ಹೊಂದಬಹುದು ಅನ್ನುವಂತಹ ಅಪಾರವಾದ ನಂಬಿಕೆ ಉಂಟು. ಇದರೊಂದಿಗೆ ಬೆಳಿಗ್ಗೆ ಗೋಮಾತೆಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಗೋಧಿ, ಬೆಲ್ಲ, ಬಾಳೆಹಣ್ಣು ತಿನ್ನಿಸೋದ್ರಿಂದ ಮಹಾಲಕ್ಷ್ಮಿಯ ಕೃಪಕಟಾಕ್ಷವಾಗ್ತದೆ ಅನ್ನೋದು ಅತ್ಯಂತ ವಿಶೇಷ ಬಂಧುಗಳೇ. ಬೆಳ್ಳಿ ಬಂಗಾರಗಳನ್ನ ಖರೀದಿ ಮಾಡಿ ಇಡೋದಕ್ಕಿಂತ ದಾನ ಧರ್ಮಗಳನ್ನ ಮಾಡಿ ಆ ಮಹಾಲಕ್ಷ್ಮಿ ನಾರಾಯಣ ಕೃಪೆಗೆ ಪಾತ್ರರಾಗಿ ಬಂಧುಗಳೇ. ಈ ಗುರುಸೇವಕನ ಯೂಟ್ಯೂಬ್ ಚಾನಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೆ ಇತರರಿಗೂ ಶೇರ್ ಮಾಡಿ. ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.